ಮೇಷದಲ್ಲಿ ರವಿಯು ಆಲ್ರೆಡಿ ಉಚ್ಚದಲ್ಲಿ ಇರುವುದರಿಂದ ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ತಿಂಗಳು. ದ್ವಿತೀಯದಲ್ಲೂ ಕೂಡ ರೋಹಿಣಿ ಮತ್ತು ಮೃಗಶಿರಾ ನಕ್ಷತ್ರದ ಕಳೆಯುವವರೆಗೂ ರವಿಯು ಅತ್ಯಂತ ಬಲಿಷ್ಠವಾಗಿ ಇರ್ತಾನೆ. ಕೀರ್ತಿ ಯೋಗ, ಸಾಮರ್ಥ್ಯ, ರಾಜರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಅಧಿಕಾರ ಯೋಗ, ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವರಿಗೆ ಬಹಳ ಏಳಿಗೆ ಅಥವಾ ಪ್ರಾಮಿನೆನ್ಸ್ ಅಂತ ಏನು ಹೇಳ್ತೀವಿ ಮೇಷರಾಶಿಯವರಿಗೆ ಸಿಗ್ತಾ ಹೋಗ್ತದೆ. ನಮ್ಮ ವೃತ್ತಿ ವಿಷಯದಲ್ಲಿ ನಮಗೆ ಯಾವುದೋ ಒಂದು ಅಧಿಕಾರಯುಕ್ತವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಮೇಷರಾಶಿಯ ಅವರಿಗೆ ಒಂದು ಅಧಿಯೋಗ ಅಂತಂತ ರವಿಯಿಂದ ಬರ್ತದೆ. ಅಂತಹ ಯೋಗ ನಡೀತಕ್ಕಂಥದ್ದು. ಗುರುವಿನ ಅನುಕೂಲವೂ ವಿಶೇಷ ಇದೆ ಇನ್ನು ಈ ತಿಂಗಳಲ್ಲಿ. ಆಮೇಲೆ ಗುರು ತೃತೀಯಕ್ಕೆ ಮಿಥುನದಲ್ಲಿ ಹೋದಾಗ ಸ್ವಲ್ಪ ಸ್ಲೋ ಆಗ್ತದೆ. ಆದಾಯ ವಿಷಯದಲ್ಲಿ ಇತ್ಯಾದಿ ವ್ಯಾಪಾರ ವ್ಯವಹಾರ ವಿಷಯದಲ್ಲಿ ಸ್ವಲ್ಪ ಸ್ಲೋ ಆದಂಗೆ ಇರ್ತದೆ ಮೇಷರಾಶಿಯವರಿಗೆ. ವ್ಯಾಪಾರ ವ್ಯವಹಾರಗಳಿಗೆ ಆಗ ಸ್ವಲ್ಪ ಈ ಮೇನಲ್ಲಿ ಸ್ಲೋ ಆಯಿತು ಅಂತಂತ ನೀವು ಸ್ಲೋ ಆಗಿಬಿಡ್ಬೇಡ್ರಿ. ನಿಮ್ಮ ಪ್ರಯತ್ನವು ಸ್ವಲ್ಪ ಜಾಸ್ತಿ ಇರ್ತದೆ, ಫಲವು ಸ್ವಲ್ಪ ಕಡಿಮೆ ಇರ್ತದೆ ಆ್ಯಸ್ ಫಾರ್ ಆ್ಯಸ್ ಫೈನಾನ್ಸ್ ಇಸ್ ಕನ್ಸರ್ನ್ಡ್ ಮೇಷರಾಶಿಯವರಿಗೆ. ಸರಿಸುಮಾರು ನವಂಬರ್ ಕಳೆಯುವವರೆಗೂ ಪುನಃ ಗುರುವು ಉಚ್ಚಕ್ಕೆ ಹೋಗಿ ಪುನಃ ವಕ್ರಿಯಾಗಿ ಮಿಥುನಕ್ಕೆ ಬರುವ ಸಮಯ ಇದೆ, 2.5 ತಿಂಗಳು. ಆಗ ವಿಶೇಷವಾಗಿರ್ತಕ್ಕಂತಹ ಪುನಃ ವ್ಯಾಪಾರ ಅಭಿವೃದ್ಧಿ ನೋಡ್ತೀರಿ. ಸದ್ಯಕ್ಕೆ ಗುರುವಿನ ಅನುಕೂಲ ಸ್ವಲ್ಪ ಒಂದು 3 ವಾರಗಳ ಕಾಲ ಇದ್ದು ಗುರುವಿನ ಅನುಕೂಲ ಮಾತ್ರ ಇರೋದಿಲ್ಲ ಮೇಷರಾಶಿಯವರಿಗೆ. ಜನ್ಮ ಶನಿ ಮತ್ತು ಶನಿ ರಾಹುಗಳ ಯುತಿ ಪರಿಹಾರ ಆಗ್ತಕ್ಕಂಥದ್ದು ಇದೆರಡೂ ಕೂಡ ಮೇನಲ್ಲಿ ಸ್ವಲ್ಪ ಸ್ಲೋವಾಗಿ ಆಗ್ತದೆ. ಶನಿ ಮತ್ತು ರಾಹುಗಳ ಒಂದು ಯುತಿ ಬಿಡಬೇಕು, ಮೇ ಮಧ್ಯದಲ್ಲಿ ಬಿಡ್ತದೆ. ಜನ್ಮ ಶನಿಯ ದೋಷ ಇರ್ತದೆ, ರಾಹುವಿನ ದೋಷ ಹೋಗ್ತದೆ. ವ್ಯಯದಲ್ಲಿರ್ತಕ್ಕಂತಹ ರಾಹು ಏಕಾದಶಕ್ಕೆ ಹೋಗ್ತಕ್ಕಂತಹ ಫಲವು ಕೂಡ ಇದೇ ತಿಂಗಳಲ್ಲಿ ನಿಮಗೆ ಅನುಭವಕ್ಕೆ ಬರ್ತದೆ. ನರಸಿಂಹದೇವರು, ಸುಬ್ರಹ್ಮಣ್ಯ ದೇವರ ಮತ್ತು ನಾಗಶಾಂತಿಗಳನ್ನು ಒಟ್ಟಿಗೆ ಮಾಡಿಸಿಕೊಂಡು ನರಸಿಂಹದೇವರಿಗೆ ವಿಶೇಷವಾಗಿ ಮಂಗಳವಾರದಂದು ವಿಶೇಷ ತುಪ್ಪದ ದೀಪ ಮತ್ತು ಪಂಚಾಮೃತ ಅಭಿಷೇಕ, ಎಳನೀರಿನ ಅಭಿಷೇಕ, ನಿಮಗೆ ಏನು ಅನುಕೂಲ ಇರ್ತದೆ ಅದನ್ನು ನಿಮಗೆ ದೇವಸ್ಥಾನಕ್ಕೆ ಕೊಟ್ಟು ಮಾಡಿಸಿಕೊಂಡು ಪ್ರಸಾದವನ್ನು ಮಾಡುವುದು, ನರಸಿಂಹ ಮಂತ್ರಗಳನ್ನು ಜಪ ಮಾಡುವುದು, ಇದೆಲ್ಲವೂ ಈ ಶನಿಯ ಅಥವಾ ಗ್ರಹಾರಿಷ್ಟಗಳಿಗೆ ಏನೇನು ದೋಷಗಳಿರ್ತದೆ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ ಮೇಷರಾಶಿಯವರಿಗೆ.